ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಅವ್ನು ಸ್ವಲ್ಪ ಸಿಲ್ಲಿಯಾಗಿ ಆಡ್ತಾರೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಸಖತ್ತಾಗಿ ಪಂಚ್ ಕೊಡ್ತಾರೆ, ಕೌಂಟ್ರ್ ಕೊಡ್ತಾರೆ, ಎಲ್ಲರಿಗಿಂತ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದಕ್ಕೆ ತುಂಬ ಇಷ್ಟ ಆಗ್ತಾರೆ. ಫಸ್ಟ್ ಆಫ್ ಆಲ್ ಡೈಲ್ ಮೂವಿನೇ ನೋಡಿಲ್ಲ. ಮೇಡಮ್ ಯಾಕೆ ಗಿಲ್ಲಿನೇ ಇಷ್ಟ ಆಗ್ತಾರೆ? ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿ. ಗಿಲ್ಲಿನೇ ಯಾಕೆ ಗೆಲ್ತಾರೆ ಅಂತ ನಿಮ್ಗೆ? ಅಭಿಮಾನ ಬಳಗ ಜಾಸ್ತಿ. ರಘು ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ? ತುಂಬ ಚೆನ್ನಾಗಿದೆ. ಆದರೆ ರಘು ಒಂದು ಸ್ವಲ್ಪ ಇವಾಗ ಅವನ ಜೊತೆ ಜಾಸ್ತಿ ಮಾತಾಡ್ತಿಲ್ಲ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಗಿಲ್ಲಿ ಗೆಲ್ತಾರೆ ಅಂದ್ಕೊಂಡಿದ್ದೀವಿ. ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಅವ್ನು ಸ್ವಲ್ಪ ಸಿಲ್ಲಿಯಾಗಿ ಆಡ್ತಾರೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ದರ್ಶನ್ ಅವರು ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ನೋಡಿದ್ರೆ ಅದು ಹೇಗಿದೆ? ಹಾಂ, ಚೆನ್ನಾಗಿದೆ ಸರ್, ನೋಡ್ಬೋದು. ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗೆ ಅನಿಸುತ್ತೆ ಮೇಡಮ್? ಕಾವ್ಯ ಅವ್ರು ಸ್ವಲ್ಪ ಚಲಾಗಿ ಆಡ್ತಾರೆ. ಒಟ್ಟಿನಲ್ಲಿ ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಅದೇ ಗಿಲ್ಲಿ. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದು? ಮತ್ತು ಇನ್ಯಾರಿದ್ದಾರೆ ಅವನೇ ಅನ್ಕೊತೀವಿ. ಮೇಡಮ್ ಇವಾಗ ದರ್ಶನಲ್ಲಿ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಗಿಲ್ಲಿ, ಆ ಟ್ರೈಲರು ಬಿಗ್ ಬಾಸ್ ಮನೇಲಿ ತೋರಿಸ್ಲೇ ಇಲ್ಲ, ಯಾಕೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಈ ವಾರ ಕ್ರಿಜಿಸ್ಟರ್ ರವಿಚಂದ್ರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗಮಿಸಿದ್ರು. ಅವ್ರ ಮೂವಿ ಪ್ಯಾರಾ ಅಂತ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಅದ ಸಿನಿಮಾಲಿ ರಾಕ್ಷಿಕಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ಟ್ರೈಲರ್ ಲಾಂಚ್ ಆಯಿತು. ಗಿಲ್ಲಿ ನಟನೆ ಮಾಡಿದಂಥ ಅದು ಆಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ತುಂಬ ಇಷ್ಟ ಆಗ್ತಾರೆ. ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಅಂತ? ಸಖತ್ತಾಗಿ ಪಂಚ್ ಕೊಡ್ತಾರೆ, ಕೌಂಟ್ರ್ ಕೊಡ್ತಾರೆ, ಎಲ್ಲರಿಗಿಂತ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದಕ್ಕೆ ತುಂಬ ಇಷ್ಟ ಆಗ್ತಾರೆ. ಮೇಡಮ್ ನೀವು ಬಿಗ್ ಬಾಸ್ ನೋಡ್ತೀರಾ? ನಾವು ನೋಡ್ತೀವಿ. ಅವನೇ ಇಷ್ಟ, ಗಿಲ್ಲಿನೇ ತುಂಬ ಇಷ್ಟ. ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಎಂಟರ್ಟೈನ್ ಕೊಡ್ತಿದ್ದಾರೆ. ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಅವರೇ ಗೆಲ್ಲಬೇಕು. ಮೇಡಮ್ ಈಗ ಗಿಲ್ಲಿ ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರದ್ದು ಕಾಮಿಡಿ ಹೇಗಿತ್ತು ಆ ಮೂವಿಯಲ್ಲಿ? ಫಸ್ಟ್ ಆಫ್ ಆಲ್ ಡೈಲ್ ಮೂವಿನೇ ನೋಡಿಲ್ಲ, ಆದರೆ ಸ್ಪಾಯ್ಲರ್ಸ್ ನೋಡಿದ್ದೀವಿ, ಅದರಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದು ಬಿಗ್ ಬಾಸ್ ಮನೆಯಲ್ಲಿ? ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲೋದು, ಅಷ್ಟು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಇನ್ನೊಂದು ಏನಂದರೆ, ಇವಾಗ ಕ್ರಿಜಿಸ್ಟರ್ ರವಿಚಂದ್ರ ಅವ್ರು ಬಿಗ್ ಬಾಸ್ ಮನೇಲಿ ಬಂದಿದ್ದಾರೆ, ಗಿಲ್ಲಿ ಲವ್ ಸ್ಟೋರಿ ಬಗ್ಗೆ ಕೇಳ್ತಾರೆ, ಏನು ಅನಿಸುತ್ತೆ ನಿಮಗೆ ಲವ್ ಸ್ಟೋರಿ ಹೇಳಿದ್ರೆ? ಒಳ್ಳೆ ರಾಜ ಮೂವಿದು ರೀಡೈರೆಕ್ಟ್ ಮಾಡೋಂಗಿತ್ತು, ಆದರೆ ತುಂಬ ಚೆನ್ನಾಗಿ ಹೇಳಿದ್ರು. ಈಗ ಇನ್ನೊಂದು ಏನಂದರೆ, ಗಿಲ್ಲಿ ಅವ್ರದ್ದು ಲವ್ ಸ್ಟೋರಿ ರಿಯಲ್ ಆಗಿ ಹೇಳಿದ್ರು ಅಥವಾ ಮೂವಿದೇ ಹೇಳಿದ್ರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮೂವಿ ಸ್ವಲ್ಪ ಸೇರಿಸಿ ಅವ್ರು ರಿಯಲ್ ಲವ್ ಸ್ಟೋರಿನ ಸೇರಿಸಿ ಹೇಳ್ದಂಗಿತ್ತು. ಟಾಪ್ 5 ಯಾರು ಇರ್ತಾರೆ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ? ನನ್ನ ಪ್ರಕಾರ ಗಿಲ್ಲಿ, ರಕ್ಷಿತಾ, ಕಾವ್ಯ, ರಜತ್, ರಘು. ಈಗ ಗಿಲ್ಲಿ ಮತ್ತು ರಕ್ಷಿತಾ ಬಾಂಡಿಂಗ್ ಹೆಂಗಿದೆ ಅಂತ? ತುಂಬ ಚೆನ್ನಾಗಿದೆ, ಅವರಿಬ್ಬರು ಅಣ್ಣ ತಂಗಿ ಥರ ಹೊಂದ್ಕೊಂಡಿದ್ದಾರೆ, ಕಾಮಿಡಿ ಮಾಡ್ತಾರೆ, ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇವರು ರಕ್ಷಿತಾ ಗಿಲ್ಲಿದು ಹೇಳಿದ್ರಿ, ಈಗ ಕಾವ್ಯ ಮತ್ತು ಗಿಲ್ಲಿದು ಏನು ಹೇಳ್ತೀವಿ? ನಮ್ಮ ಫೇವ್ರೆಟ್ ಕಪಲ್ ಅನ್ಬೋದು ಇವಾಗ ರೀಸೆಂಟಲ್ಲಿ. ತುಂಬ ಚೆನ್ನಾಗಿ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬಿಟ್ಕೊಡಲ್ಲ ಇಬ್ರು ಒಬ್ರನ್ನೊಬ್ರು, ತುಂಬ ಇಷ್ಟ ಆಗ್ತಾರೆ. ಫೈನಲಿ ಈಗ ಟಾಪ್ 5 ಇರೋದಂತೂ ಹೇಳಿದ್ರಿ, ಈಗ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಲಾಸ್ಟಲ್ಲಿ? ನನ್ನ ಪ್ರಕಾರ ಗಿಲ್ಲಿನೇ ವಿನ್ ಆಗ್ತಾರೆ ಅನಿಸುತ್ತೆ. ಮೇಡಮ್ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರು ಗಿಲ್ಲಿ, ಓಕೆನಾ? ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಟ್ರೈಲರ್ ಲಾಂಚ್ ಆಗಲಿಲ್ಲ, ಅವ್ರದ್ದು ಆ್ಯಕ್ಟ್ ಮಾಡಿದ್ದು ತೋರಿಸಲಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ಅದನ್ನು ಲೈಕ್ ಪ್ರಮೋಟ್ ಮಾಡೋಂಗಿದ್ರೆ ಬಿಗ್ ಬಾಸ್ ಮನೆಗೊಳಗೆ ಬಂದು ಪ್ರಮೋಟ್ ಮಾಡ್ತಾರೆ. ಲೈಕ್ ಸಿನ್ಸ್ ಇವಾಗ ದರ್ಶನ್ ಆಲ್ರೆಡಿ ಜೇಲಲ್ಲಿ ಇರೋದ್ರಿಂದ ಸೊ ಅವ್ರು ಪ್ರಮೋಟ್ ಮಾಡೋಕ್ಕೆ ಬಂದಿಲ್ಲ. ಆ್ಯಂಡ್ ಗಿಲ್ಲಿದು ಚಿಕ್ಕ ಪಾತ್ರ ಅಲ್ವಾ, ಆದರೆ ಫಿಲಮ್ ದೊಡ್ಡದು, ಅವ್ರ ಮನೇಲಿ ಇದ್ದಾರಂತ ಅದನ್ನು ತೋರಿಸೋದು ಐ ಫೀಲ್ ಇಟ್ಸ್ ನಾಟ್ ರೈಟ್. ಮೇಡಮ್ ಯಾಕಂದರೆ ಈಗ ರಾಕ್ಷಿಕರು ಆ್ಯಕ್ಟ್ ಮಾಡಿದ್ದಾರೆ ಪ್ಯಾರಾ ಅಂತ ರವಿಚಂದ್ರ ಅವ್ರ ಮೂವಿಯಲ್ಲಿ, ಅವ್ರದ್ದು ತೋರಿಸ್ತಾ ಇದ್ದಾರೆ, ಅವ್ರ ಸಿನಿಮಾದವರು ಬಂದರು. ಗಿಲ್ಲಿ ಕೂಡ ಒಬ್ಬರು ನಟ ಆ್ಯಕ್ಟ್ ಮಾಡಿದ್ದಾರೆ, ಅವ್ರದ್ದು ಯಾಕೆ ತೋರಿಸ್ಲಿಲ್ಲ ಅಂತ? ಮೇ ಬಿ ದರ್ಶನ್ ಇರೋದ್ರಿಂದ ಕಾಂಟ್ರವರ್ಸಿ ಆಗ್ಬೋದೇನೋ ಅಂತ ಅನಿಸುತ್ತೆ. ಮೇಡಮ್ ಬಿಗ್ ಬಾಸ್ ಮನೇಲಿ ಈ ಸರಿ ಯಾರು ಗೆಲ್ತಾರೆ? ಗಿಲ್ಲಿ. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದು? ಗಿಲ್ಲಿನೇ ಗೆಲ್ಲೋದು. ಮೇಡಮ್ ಯಾಕೆ ಗಿಲ್ಲಿನೇ ಇಷ್ಟ ಆಗ್ತಾರೆ? ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿ. ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ? ತುಂಬ ಚೆನ್ನಾಗಿದೆ, ಬಟ್ ಮೇ ಬಿ ಎಫೆಕ್ಟ್ ಆಗ್ಬೋದು. ಅವರು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ? ಯಾವ ರೀತಿ ಇದ್ದರೆ, ಬಿಕಾಸ್ ಅವರು ಪರ್ಟಿಕ್ಯುಲರಾಗಿ ಆಡ್ತಿದ್ದಾರಲ್ವಾ ಕಾವ್ಯ, ಸೊ ಅವರಿಗೆ ಪರ್ಸ್ನಲ್ ಆಗಿ ಎಫೆಕ್ಟ್ ಆಗುತ್ತೆ, ಬಿಕಾಸ್ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ, ಸೊ ಹಾಗಾಗಿ ಎಫೆಕ್ಟ್ ಆಗ್ಬೋದು. ಅಂದರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇಲ್ಲ, ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೋ ಸೈಲೆಂಟ್ ಆಗಿದ್ದಾರೆ ಕಾವ್ಯ, ಗಿಲ್ಲಿ ಜಾಸ್ತಿ ಮಾತಾಡ್ತಿಲ್ಲ ಅನ್ಸುತ್ತಾ ಏನಾದರೂ? ಇಲ್ಲ, ಅದೇ ಜಾಸ್ತಿನೇ ಇದೆ. ಅವ್ರು ಇರೋದು ಆ್ಯಕ್ಚುಲಿ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅದನ್ನು ನೋಡಿ ಬೇರೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಮೇಡಮ್ ಈಗ ಮೊನ್ನೆ ತಾನೇ ಡೆವಿಲ್ ರಿಲೀಸ್ ಆಯಿತು, ಅದರಲ್ಲೂ ಕೂಡ ಗಿಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.
ಹೇಗೆ ಅನಿಸ್ತು ಅವ್ರ ಆ್ಯಕ್ಟಿಂಗು ಅವ್ರದ್ದು ಹೇಗಿತ್ತು? ಆ್ಯಕ್ಚುಲಿ ನಾನು ಇನ್ನೂ ಡೆವಿಲ್ ಮೂವಿ ನೋಡಿಲ್ಲ, ಬಟ್ ಮೇ ಬಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಗಿಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಗಿಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತು, ಆದರೆ ನೋಡಬೇಕು ಹೇಗೆ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ ಅಂತ. ಈ ರಘು ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗೆ ಅನಿಸುತ್ತೆ? ಅವ್ರು ಟಾಮ್ ಆ್ಯಂಡ್ ಜೆರಿ. ಯಾಕೆ ಅಷ್ಟು ಕಿತ್ತಾಡ್ತಾರೆ, ನೋಡಿದ್ರು ಒಳ್ಳೆ ಒಟ್ಟಿಗೆ ಇರ್ತಾರೆ, ಏನು ಅನಿಸುತ್ತೆ? ಚೆನ್ನಾಗಿರುತ್ತೆ, ಅದೊಂದು ಕ್ಯೂಟ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅದು, ನೋಡೋಕ್ಕೆ ಒಂಥರ ಖುಷಿ, ಟಾಮ್ ಆ್ಯಂಡ್ ಜೆರಿ ಥರ. ಹಾಗಾಗಿ ಜಗಳ ಆಡ್ತಿರ್ತಾರೆ, ಹಾಗಾಗಿ ಒಂದಾಗ್ತಿರ್ತಾರೆ. ಅದಕ್ಕೆ ಮೇಡಮ್, ಈ ವಾರ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಬಿಗ್ ಬಾಸ್ ಮನೆಗೆ ಬಂದರು. ಅವರು ಎಲ್ಲರ ಬಗ್ಗೆ ಲವ್ ಸ್ಟೋರಿ ಹೇಳಿ ನಿಮ್ಮ ಜೀವನದಲ್ಲಿ ಏನೇನು ಆಗಿದೆ ಅಂತ ಕೇಳಿದರು. ಗಿಲ್ಲಿ ಕೂಡ ಲವ್ ಸ್ಟೋರಿ ಹೇಳ್ಕೊತಾರೆ, ಅದು ಏನು ಅನಿಸುತ್ತೆ? ರಾಜವಲಿ ಫಿಲಮ್ದು ಏನಿದೆ, ಸೊ ಅವ್ರು ಹೇಳಿದ್ರು, ಬಟ್ ಅವ್ರು ರಿಯಲ್ ಸ್ಟೋರಿ ಇದ್ರೂ ಇರ್ಬೋದು. ಅಂದರೆ ರಾಜವಲಿ ಮೂವಿದು ಹೇಳಿದ್ರೆ ಅಂತಿದ್ರೆ ರಿಯಲ್ ಸ್ಟೋರಿನ ಹೇಳಿದ್ರೆ ಅಂತ? ಮೇ ಬಿ ರಿಯಲ್ ಸ್ಟೋರಿನೂ ಇರ್ಬೋದು, ಅದೇ ಫಿಲಮ್ ಆಗಿ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಲವ್ ಸ್ಟೋರಿ ಹೇಳ್ತಾ ಇದ್ದಾರೆ, ಕಾವ್ಯ ಬಿದ್ದು ನಗ್ತಾ ಇದ್ರು. ಯಾಕಂದರೆ ಇದು ಅವ್ರಿಗೆ ಏನಾದ್ರು ಗೊತ್ತಿತ್ತಾ ಮೂವಿದು ಅಥವಾ ಏನಾದ್ರು? ಮೇ ಬಿ ಶೇರ್ ಮಾಡಿರ್ಬೋದು, ಬಟ್ ಇಲ್ಲ ಕಾಮಿಡಿ ಅನಿಸಿರ್ಬೋದು, ಅಥವಾ ಸುಮ್ಮನೆ ಹೇಳ್ತಿರ್ಬೋದು ಅಂತಲೂ ಇರ್ಬೋದು. ಅಶ್ವಿನಿ ಗೌಡ ಗಿಲ್ಲಿ ಒಟ್ಟಿಗೆ ಸೇರ್ಕೊಂಡು ಆಡ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ? ಆಡ್ಬೋದು, ಅಷ್ಟೇ ಆಡ್ಬೋದು. ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಈ ಸರಿ ಯಾರು ಗೆಲ್ತಾರೆ? ಗಿಲ್ಲಿ. ನಾನು ಜಾಸ್ತಿ ಆ್ಯಕ್ಚುಲಿ ನೋಡಲ್ಲ, ಬಟ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ. ಗಿಲ್ಲಿನ ಯಾಕೆ ಗೆಲ್ತಾರೆ ಅಂತ ನಿಮ್ಗೆ? ಅಭಿಮಾನ ಬಳಗ ಜಾಸ್ತಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನಾನು ನೋಡ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ, ಗಿಲ್ಲಿ ಬಿಟ್ಟರೆ ಯಾರು ಇಷ್ಟ ಆಗ್ತಾರೆ? ಕಾವ್ಯ ರಘು ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ? ತುಂಬ ಚೆನ್ನಾಗಿದೆ. ಆದರೆ ರಘು ಒಂದು ಸ್ವಲ್ಪ ಇವಾಗ ಅವನ ಜೊತೆ ಜಾಸ್ತಿ ಮಾತಾಡ್ತಾಳೆ. ಗಿಲ್ಲಿ ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾ ನೋಡಿದ್ದೀರಾ? ಹಾಂ, ಡೆವಿಲ್ ಮೂವಿ ಎರಡೆರಡು ಸಲ ನೋಡಿದ್ದೀನಿ. ಗಿಲ್ಲಿ ನಟನೆ ಹೇಗಿತ್ತು ಅದರಲ್ಲಿ? ಅದರಲ್ಲಿ ಮಸ್ತು ಸೂಪರಾಗಿ ಕಾಮಿ ಮಾಡಿದ್ದಾನೆ. ಡೆವಿಲ್ ಕೂಡ ಪಿಕ್ಚರ್ ಕೂಡ ಚೆನ್ನಾಗಿದೆ. ಅದರಲ್ಲಿ ಅವ್ನು ಬರೋದು 4 ಸೀನ್ ಆದರೂ ಮಸ್ತಾಗಿ ಎಲ್ಲರಿಗೂ ರೋಸ್ಟ್ ಮಾಡಿದ್ದಾನೆ ಅದರಲ್ಲಿ ಕೂಡ. ಓಕೆ, ಗಿಲ್ಲಿದ ಹಾಗೆ ಡೈಲಾಗ್ ಹೇಳಿ ಡೆವಿಲ್ ಮೂವಿಯಲ್ಲಿ ಹೇಳಿದ್ರು. ಪಿ ಸಿ ಪಿ ಸಿ ಒಂದು ಸ್ವಲ್ಪ AC ಆನ್ ಮಾಡಮ್ಮ, ಫುಲ್ಲು ಸೆಕೆ ಇದೆ. ಓಕೆ, ಈಗ ಫೈನಲಲ್ಲಿ ಯಾರು ಗೆಲ್ಬೋದು ಬಿಗ್ ಬಾಸ್ ಮನೆಯಲ್ಲಿ? ಗಿಲ್ಲಿನೇ ಅಣ್ಣ, ಗಿಲ್ಲಿನೇ. ಈಗ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರ ಬರ್ತಾರೆ. ರವಿಚಂದ್ರ ಅವರು ಅವ್ರಿಗೆ ಲವ್ ಬಗ್ಗೆ ಹೇಳಂತ ಕೇಳ್ತಾರೆ ಗಿಲ್ಲಿಗೆ. ಗಿಲ್ಲಿ ಅವರು ಲವ್ ಸ್ಟೋರಿ ಹೇಳ್ಕೊತಾರೆ, ಅದು ನಿಜನಾ ಸುಳ್ಳು? ಸುಳ್ಳಿರ್ಬೋದಣ್ಣ. ಏಕೆ ಸುಳ್ಳು ಅನ್ಸುತ್ತೆ ನಿಮ್ಮ ಪ್ರಕಾರ? ಅವ್ನು ಸುಮ್ಮನೆ ಕಾಮಿಡಿ ಮಾಡೋಕ್ಕೆ ಹೇಳಿರ್ತಾನೆ. ಅಂದರೆ ಅವರು ಲವ್ ಸ್ಟೋರಿ ಹೇಳಿದ್ದು ನಿಜ ಅಲ್ವಾ ನಿಮ್ಮ ಪ್ರಕಾರ? ಇಲ್ಲ ಅಣ್ಣ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸಿನಿಮಾದು ಟ್ರೇಲರ್ ಲಾಂಚ್ ಆಗುತ್ತೆ. ಗಿಲ್ಲಿ ನಟನೆ ಮಾಡಿದ್ದು ಆಗಲಿಲ್ಲ ಡೆವಿಲ್ ಮೂವಿಯಲ್ಲಿ, ಯಾಕೆ ಅಂತ ಹೇಳ್ತೀರಾ? ಯಾಕಂತ ಗೊತ್ತಿಲ್ಲ ಅಣ್ಣ ನನಗೂ ಕೂಡ. ನನಗೂ ಟ್ರೈಲರು ಅಲ್ಲಿ ಬಿಡಬೇಕಿತ್ತು, ಪ್ರಮೋಷನ್ ಕೊಡಬೇಕಿತ್ತು. ಆದರೆ ಎಲ್ಲ ಪಿಕ್ಚರ್ದು ಕೊಟ್ಟರು, ಆ ಪಿಕ್ಚರ್ದು ಮಾತ್ರ ಕೊಟ್ಟಿಲ್ಲ. ಅದೇ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಣ್ಣ. ಈ ವಾರ ಕ್ಯಾಪ್ಟನ್ ಯಾರು ಆಗ್ಬೋದು ಬಿಗ್ ಬಾಸ್ ಮನೇಲಿ? ಗಿಲ್ಲಿ ಆಗ್ತಾರಾ ಅಥವಾ ಗಿಲ್ಲಿ ಹೊರತುಪಡಿಸಿ ಇನ್ನೂ ಯಾರು ಆಗ್ತಾರಾ ಅಂತ? ಸೂರಜ್ ಆಗ್ಬೋದು, ಇಲ್ಲ ರಘು ಆಗ್ಬೋದು. ಸೂರಜ್ ಅಲ್ಲ, ಯಾರು ಆಗ್ತಾರೆ ಅಂತ? ಸೂರಜ್ ಗಿಲ್ಲಿ ಆಗಲ್ಲ? ಆಗ್ಬೋದು, ಅವ್ನು ಪ್ರಯತ್ನ ಪಟ್ಟೆ. ಈಗ ರಕ್ಷಿತಾ ಮತ್ತು ಗಿಲ್ಲಿದು ಫ್ರೆಂಡ್ಶಿಪ್ ಹೇಗಿದೆ? ರಕ್ಷಿತಾ ಒಂದೊಂದ್ಸಲಿ ಒಂದೊಂದು ಥರ ಇರ್ತಾಳಣ್ಣ, ಹೇಳೋಕ್ಕಾಗಲ್ಲ. ಓಕೆ, ಯಾಕೆ ಗಿಲ್ಲಿ ರಕ್ಷಿತನ ನಂಬಾರ್ದಾ? ನಂಬಾರ್ದಣ್ಣ ನನ್ನ ಪ್ರಕಾರ. ಯಾಕಂದರೆ ರಕ್ಷಿತಾ ಒಂದೊಂದ್ಸಲಿ ಅವನ ಜೊತೆನೇ ಚೆನ್ನಾಗಿರ್ತಾಳೆ, ಇನ್ನೊಂದ್ಸಲಿ ನಾಮಿನೇಷನ್ ಮಾಡ್ತಾಳೆ, ಅದಕ್ಕೆ ಅಣ್ಣ.